ಪಬ್ಲಿಕ್ ಟೈಮ್ಸ್ 24x7ಗೆ ಸ್ವಾಗತ. ತುಂಗಭದ್ರಾ ಗೇಟ್ಗಳ ಆರಂಭೋತ್ಸವ, 3 ರಾಜ್ಯಗಳ ಮುಖ್ಯಮಂತ್ರಿಗಳ ಉಪಸ್ಥಿತಿ, ಆದರೆ ಜನಸ್ಪಂದನೆ ಕೊರತೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ಗಳ ಆರಂಭೋತ್ಸವ ಕಾರ್ಯಕ್ರಮವು ಭವ್ಯವಾಗಿ ನಡೆಯಬೇಕೆಂಬ ನಿರೀಕ್ಷೆ ಇತ್ತು. ಕಾರ್ಯಕ್ರಮದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ವಿವಿಧ ಗಣ್ಯರು ಭಾಗವಹಿಸಿದ್ರು. ಸಾರ್ವಜನಿಕ ಹಾಜರಾತಿ ಕಡಿಮೆ ಇದ್ದಿದ್ದರಿಂದ ಕಾರ್ಯಕ್ರಮದ ಬಗ್ಗೆ ಚರ್ಚೆಗಳು ಆರಂಭವಾಗಿದೆ. ಕಾರ್ಯಕ್ರಮದ ವೇದಿಕೆ ಸಭಾಂಗಣದ ಮುಂಭಾಗದಲ್ಲಿ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿ, ಪತ್ರಕರ್ತರು ಹಾಗೂ ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳೇ ಕಾಣಿಸಿಕೊಂಡಿದ್ರು. ಸಾರ್ವಜನಿಕರಿಗಾಗಿ ವ್ಯವಸ್ಥೆ ಮಾಡಲಾಗಿದ್ದ ಅನೇಕ ಕುರ್ಚಿಗಳು ಖಾಲಿಯಾಗಿದ್ದ ದೃಶ್ಯಗಳು ಗಮನ ಸೆಳೆದಿವೆ. ಸ್ಥಳೀಯರ ಪ್ರಕಾರ ಕಾರ್ಯಕ್ರಮಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಜನರು ಆಗಮಿಸದ ಕಾರಣ ಸಭಾಂಗಣದಲ್ಲಿ ಜನೋತ್ಸವದ ಕಾಣಿಸ್ತಾ ಇರಲಿಲ್ಲ. ವಿಶೇಷವಾಗಿ ವಿವಿಧ ಯೋಜನೆಗಳ ಫಲಾನುಭವಿಗಳು ಮತ್ತು ಸಾರ್ವಜನಿಕರ ಭಾಗವಹಿಕೆ ಕಡಿಮೆಯಾಗಿತ್ತು ಎನ್ನಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು, ಆಗಿಲ್ಲ. ಯೋಜನೆ ಇದ್ದಿದ್ದರಿಂದ ಕಾರ್ಯಕ್ರಮದ ಆಯೋಜನೆ ಮತ್ತು ಜನರನ್ನ ಸೆಳೆಯುವ ಪ್ರಯತ್ನಗಳ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಆದರೆ ಕಾರ್ಯಕ್ರಮದ ಅಧಿಕೃತ ಉದ್ದೇಶ ತುಂಗಭದ್ರಾ ಅಣೆಕಟ್ಟಿನ ಗೇಟುಗಳ ಅಭಿವೃದ್ಧಿ ಮತ್ತು ಜಲ ನಿರ್ವಹಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ರಾಷ್ಟ್ರದ ಗಮನಕ್ಕೆ ತರುವುದು ಆಗಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಅಧಿಕಾರಿಗಳು ಯೋಜನೆಯ ಮಹತ್ವವನ್ನು ವಿವರಿಸಿ ರೈತರಿಗೆ ಮತ್ತು ನೀರಾವರಿ ವ್ಯವಸ್ಥೆಗೆ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನೊಂದು ಕಡೆ ಕಾರ್ಯಕ್ರಮದಲ್ಲಿ ಜನರ ಕೊರತೆ ಕಂಡುಬಂದಿರುವ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇವೆ. ಕೆಲವರು ಅದನ್ನ ಆಡಳಿತಾತ್ಮಕ ವೈಫಲ್ಯ ಎಂದು ಟೀಕಿಸಿದರೆ, ಇನ್ನು ಕೆಲವರು ಕಾರ್ಯಕ್ರಮದ ಸಮಯ, ಸ್ಥಳ ಹಾಗೂ ಇನ್ನಿತರ ಕಾರಣಗಳಿಂದ ಸಾರ್ವಜನಿಕರ ಹಾಜರಾತಿ ಕಡಿಮೆಯಾಗಿರಬಹುದು ಎಂಬ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ವಿಷಯ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಸರ್ಕಾರದ ರಾಜಕಾರಣಿಗಳ ಹೊಂದಾಣಿಕೆ ಇಲ್ಲದೆ ಈ ರೀತಿ ಕಾರ್ಯಕ್ರಮ ನಡೆದಿದೆ ಎಂದು ಜನರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಜನರ ಹಾಜರಾತಿ ಇಲ್ಲ, ಖಾಲಿ ಕುರ್ಚಿಗಳು ಕಂಡು ಬಂದಿತ್ತು.